ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಬಿಲ್ ಗೋಲ್ಡ್ಬರ್ಗ್ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ಗೋಲ್ಡ್ಬರ್ಗ್ ಅವರ ರಿಟೈರ್ಮೆಂಟ್ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಕ್ತು ಅಂಡ್ ಅವರು ಡಬ್ಲ್ಯೂ ಕಂಪನಿಯಿಂದ ಅಫಿಷಿಯಲ್ ಆಗಿ ರಿಟೈರ್ಡ್ ಕೂಡ ಆದ್ರು. ಆ ಒಂದು ವಿಚಾರ ನಮ್ಮ ಗೋಲ್ಡ್ಬರ್ಗ್ ಅವರಿಗೆ ಇಷ್ಟ ಆಗಲಿಲ್ಲ. ಯಾವ ರೀತಿ ಡಬ್ಲ್ಯೂ ಅವರು ಗೋಲ್ಡ್ಬರ್ಗ್ ಅವ್ರನ್ನ ರಿಟೈರ್ಡ್ ಮಾಡಿದ್ರು ಆ ಒಂದು ವಿಚಾರ. ಅಂಡ್ ರೀಸೆಂಟ್ ಆಗಿ ನಮ್ಮ ಗೋಲ್ಡ್ಬರ್ಗ್ ಅವರು ಒಂದು ಪಾಡ್ಕಾಸ್ಟ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರೆ ಅಂಡ್ ಅವರು ಡಬ್ಲ್ಯೂ ಹಾಗೆ ಆಸ್ಕಾ ಅವರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ನ ಕೊಡ್ತಾರೆ. ನಿಮಗೆ ಗೊತ್ತಿರಬಹುದು, ಗೋಲ್ಡ್ಬರ್ಗ್ ಅವರ ಅನ್ಬೀಟನ್ ರೆಕಾರ್ಡ್ ಇತ್ತು. 100ಕ್ಕೂ ಜಾಸ್ತಿ ಮ್ಯಾಚ್ ಅಲ್ಲಿ ನಮ್ಮ ಗೋಲ್ಡ್ಬರ್ಗ್ ಅವರು ಸೋತೆ ಇರಲಿಲ್ಲ WCW ಅಲ್ಲಿ ಇರಬೇಕಾದ್ರೆ. ಅಂಡ್ ಆ ಒಂದು ರೆಕಾರ್ಡ್ ನ ಬ್ರೇಕ್ ಮಾಡಿಸ್ಬೇಕು ಅಂತ ಡಬ್ಲ್ಯೂ ಅವರು ಆಸ್ಕಾ ಅವ್ರನ್ನು ಕೂಡ ಅದೇ ರೀತಿ ಬುಕ್ ಮಾಡಿದ್ರು. ನನಗೆ ಗೊತ್ತಿಲ್ಲ, ಬಟ್ ನನ್ನ ಹಾಗೆ ಡಬ್ಲ್ಯೂ ನಡುವೆ ಆಗ ಕಾಂಪಿಟೇಷನ್ ನಡೀತಾ ಇತ್ತು ಅಂಡ್ ನನ್ನ ಒಂದು ರೆಕಾರ್ಡ್ ನ ಬ್ರೇಕ್ ಮಾಡೋದಕ್ಕೋಸ್ಕರ ಅವರು ಒಬ್ಬ ಫೀಮೇಲ್ ನ ಇಟ್ಕೊಂಡು ಅದನ್ನ ಬ್ರೇಕ್ ಮಾಡಿದ್ರು. ಅದು ಏನೇ ಬ್ರೇಕ್ ಮಾಡಿದ್ರು ಕೂಡ ನನ್ನ ರೆಕಾರ್ಡೇ ಬೇರೆ ಅಂತ ನಮ್ಮ ಗೋಲ್ಡ್ಬರ್ಗ್ ಅವರು ಈ ರೀತಿ ಆಸ್ಕಾ ಹಾಗೆ ಡಬ್ಲ್ಯೂ ಮೇಲೆ ಶಾರ್ಟ್ಸ್ ಗಳನ್ನ ತಗೋತಾರೆ. ಅಂಡ್ ಈಗ ಅದಕ್ಕೆ ಓಪನ್ಲಿ ನಮ್ಮ ಆಸ್ಕಾ ಅವರ ರಿಯಾಕ್ಷನ್ ಕೂಡ ಹೊರಗಡೆ ಬಂದಿದೆ. ಅವ್ರು ಹೇಳ್ತಾರೆ, ನಾನು ಗೋಲ್ಡ್ಬರ್ಗ್ ಅವರ ಆ ಒಂದು ಕಮೆಂಟ್ ಏನಿದೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಯಾಕಂದ್ರೆ ಅದು ಅವರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಬಂದಿರೋದು. ನನ್ನ ಪ್ರಕಾರ ಮಾತಾಡೋದಾದ್ರೆ ರೆಕಾರ್ಡ್ ಅನ್ನೋದು ಲೆಕ್ಕಕ್ಕೆ ಬರೋದಿಲ್ಲ. ನನಗೆ ಯಾವುದು ಗೊತ್ತಾ ಲೆಕ್ಕಕ್ಕೆ ಬರೋದು? ಹೊಸ ಎರಾನ ಡಿಫೈನ್ ಮಾಡೋದು. ಹೊಸ ಎರಾ ಅಂದ್ರೆ ಆಸ್ಕಾಗಿಂತ ಮುಂಚೆ ಡಬ್ಲ್ಯೂ ಹೇಗಿತ್ತು ಅಂಡ್ ಆಸ್ಕಾ ಆದ್ಮೇಲೆ ಡಬ್ಲ್ಯೂ ಹೇಗಿರುತ್ತೆ ಅನ್ನೋದು ಅಷ್ಟು ಮಾತ್ರ ಲೆಕ್ಕಕ್ಕೆ ಬರೋದು. ಅಂಡ್ ನಾನು ರೆಕಾರ್ಡ್ಸ್ ಗಳನ್ನ ಹುಡುಕೊಂಡು ಹೋಗಿಲ್ಲ, ಬದಲಿಗೆ ರೆಕಾರ್ಡ್ಸ್ ಗಳು ನಾನು ಮಾಡಿರ್ತಕ್ಕಂತಹ ಅಚೀವ್ಮೆಂಟ್ಸ್ ಗಳು ನನ್ನನ್ನ ಹುಡುಕೊಂಡು ಬಂದಿರತಕ್ಕಂಥದ್ದು ಅಷ್ಟೇ. ಇದು ಅರ್ಥ ಆಗೋರಿಗೆ ಅರ್ಥ ಆಗುತ್ತೆ ಅಂತ ನಮ್ಮ ಆಸ್ಕಾ ಅವರು ಒಂದು ಟ್ವೀಟ್ ಮಾಡಿ ಆನ್ಸರ್ ನ ಕೊಟ್ಟಿದ್ದಾರೆ. ಲಿಟರಲಿ ಗೋಲ್ಡ್ಬರ್ಗ್ ಅವರು ಯಾಕೆ ಆ ರೀತಿ ಸ್ಟೇಟ್ಮೆಂಟ್ ನ ಕೊಟ್ರ ನನಗಂತೂ ಅರ್ಥ ಆಗಿಲ್ಲ. ಗೋಲ್ಡ್ಬರ್ಗ್ ಅವರಿಗೆ ಇನ್ನೂ ಏನ್ ಬೇಕು ಅಂತ ಅರ್ಥ ಆಗ್ತಾ ಇಲ್ಲ ನನಗೆ. ಸಾಕು ಬಿಡು ಗುರು, ಅಷ್ಟೇ. ಆ ರೀತಿ ಮಾಡಬೇಕಿತ್ತು, ಮಾಡಾಯಿತು ಅಷ್ಟೇ. ವಿನ್ಸ್ ಮಿಕ್ಮೆನ್ ಅವರು ಇದ್ದಿದ್ರೆ ಈ ರೀತಿ ಆಗ್ತಾ ಇರಲಿಲ್ಲ. ಬಟ್ ವಿನ್ಸ್ ಮಿಕ್ಮೆನ್ ಅವರು ಇಲ್ಲ. ಟ್ರಿಪಲ್ ಎಚ್ ಅವರು ಗೋಲ್ಡ್ಬರ್ಗ್ ಅಂತಹ ಸೂಪರ್ ಸ್ಟಾರ್ಸ್ ಗಳಿಗೆ ಬುಕ್ಕಿಂಗ್ ನ ಕೊಡೋದಿಲ್ಲ. ಅದು ನಮಗೂ ಕೂಡ ಬೇಜಾರಾಗಿರುತ್ತೆ. ಬಟ್ ಆ ವಯಸ್ಸಲ್ಲಿ ಇನ್ನ ಎಂತ ಬ್ರೂಟಲ್ ಮ್ಯಾಚ್ ನ ಕೊಡ್ತಾ ಇದ್ರಿ, ಸಾಕು ಬಿಟ್ಟಾಕಿ. ಈಗ ಡಬ್ಲ್ಯೂ ಕಂಪನಿಯಿಂದ ಹೊರಗಡೆ ಬನ್ನಿ ಅಂತ ಕೇಳ್ಕೊಳ್ಳೋಣ. ಅಂಡ್ ಈ ಒಂದು ಕಾಂಟ್ರವರ್ಸಿ ಇಲ್ಲಿಗೆ ನಿಲ್ಬೇಕು ಅಂತ ಅನ್ಸುತ್ತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಡ್ರೂ ಮ್ಯಾಕಿಂಟೈರ್ ಅವರ ಬಗ್ಗೆ. ಲಿಟ್ರಲಿ ನಮ್ಮ ಡ್ರೂ ಮ್ಯಾಕಿಂಟೈರ್ ಅವರು ಟ್ವಿಟರ್ ಅಲ್ಲಿ ಎಷ್ಟು ಸವೇಜ್ ಆಗ್ತಾ ಇದ್ದಾರೆ ಅಂದ್ರೆ ನನಗಂತೂ ಆಶ್ಚರ್ಯ ಆಗ್ತಾ ಇದೆ. ನಿಮಗೆ ಗೊತ್ತಿರಬಹುದು, ಸ್ಮ್ಯಾಕ್ ಡೌನ್ ನಲ್ಲಿ ನಮ್ಮ ಡ್ರೂ ಮ್ಯಾಕಿಂಟೈರ್ ಅವರು ಜಿಮ್ಮಿ ಊಸೋ ಹಾಗೆ ಕೋಡಿ ರೋಡ್ಸ್ ಅವ್ರನ್ನ ಮಲಗಿಸ್ತಾರೆ. ಅಂಡ್ ಆ ಒಂದು ಫೋಟೋನ ನಮ್ಮ ಡ್ರೂ ಮ್ಯಾಕಿಂಟೈರ್ ಅವರು ಟ್ವಿಟರ್ ಅಲ್ಲಿ ಶೇರ್ ಮಾಡ್ಕೋತಾ ಪ್ರೊಸೀಡ್ ವಿತ್ ಕಾಷನ್ ಅಂತ ಒಂದು ಟ್ವೀಟ್ ನ ಮಾಡ್ತಾರೆ. ನಿಮಗೆ ಗೊತ್ತಿರಬಹುದು, ಆ ಒಂದು ಟ್ಯಾಗ್ ಲೈನು ನಮ್ಮ ಜಿಮ್ಮಿ ಊಸೋ ಅವರ ವೈಫ್ ಆದಂತಹ ನಮ್ಮ ನಯೋಮಿ ಅವ್ರದ್ದು. ಅಂಡ್ ಆ ಒಂದು ವಿಚಾರಕ್ಕೆ ನಮ್ಮ ನಯೋಮಿ ಅವರ ಕಡೆಯಿಂದ ಒಂದು ಟ್ವೀಟ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಹೂ ಕ್ಯಾನ್ ವಾಲಂಟಿಯರ್ ಆಸ್ ಟ್ರಿಬ್ಯೂಟ್ ಟು ಕ್ಯಾರಿ ಮೈ ಬೇಬಿ ಎ ಫ್ಯೂ ಡೇಸ್ ಸೊ ಐ ಕ್ಯಾನ್ ಬೀಟ್ ಡ್ರೂ ಆಸ್ ಅಂತ ಅವರು ಒಂದು ಟ್ವೀಟ್ ನ ಮಾಡ್ತಾರೆ. ಅಂದ್ರೆ ಯಾರಾದ್ರೂ ವಾಲಂಟರಿ ಆಗಿ ಬಂದು ನನ್ನ ಮಗುನ ಸ್ವಲ್ಪ ದಿನ ನೀವು ನಿಮ್ಮ ಹೊಟ್ಟೆಯಲ್ಲಿ ಕಾಪಾಡಿದ್ರೆ ನಾನು ಆ ದಿನಗಳಲ್ಲಿ ಡ್ರೂ ಮ್ಯಾಕಿಂಟೈರ್ ಅವರ ಕತೆನ ಮುಗಿಸ್ ಬರ್ತೀನಿ ಅಂತ ನಮ್ಮ ನಯೋಮಿ ಅವರು ಒಂದು ಟ್ವೀಟ್ ನ ಮಾಡ್ತಾರೆ. ಅಂಡ್ ಆ ಒಂದು ಟ್ವೀಟ್ಗೆ ನಮ್ಮ ಡ್ರೂ ಮ್ಯಾಕಿಂಟೈರ್ ಅವರ ರಿಪ್ಲೈ ಆಫ್ ಕೋರ್ಸ್ ಬಂದೇ ಬರುತ್ತೆ. ನಮ್ಮ ಡ್ರೂ ಮ್ಯಾಕಿಂಟೈರ್ ಅವರು ಹೇಳ್ತಾರೆ, ಯು ನೋ ಐ ಲವ್ ಯು ಬಟ್ ಐ ರಿಯಲಿ ಹೋಪ್ ದಟ್ ಬೇಬಿ ಅಂಡ್ ಬಿಚ್ ಲೈಕ್ ಇಸ್ ಡ್ಯಾಡಿ ಅಂತ ಅವರು ಒಂದು ಟ್ವೀಟ್ ನ ಮಾಡ್ತಾರೆ. ಅಂದ್ರೆ ನಯೋಮಿ, ನಿನ್ ಮೇಲೆ ನನಗೆ ಪ್ರೀತಿ ಖಂಡಿತವಾಗ್ಲೂ ಕೂಡ ಇದೆ, ಬಟ್ ನಾನು ದೇವರಲ್ಲಿ ಬೇಡ್ಕೋತೀನಿ ನಿನ್ನ ಹೊಟ್ಟೆಲಿರ್ತಕ್ಕಂತಹ ಮಗು ಜಿಮ್ಮಿ ಊಸೋ ರೀತಿ ಬಿಚ್ ಆಗದೆ ಇರಲಿ ಅಂತ ಈಗಲೇ ಒಂದು ಟ್ವೀಟ್ ಮಾಡಿ ತಿಳಿಸ್ತಾ ಇದ್ದಾರೆ. ಲಿಟ್ರಲಿ ಇಷ್ಟೊಂದು ಹಾರ್ಶ್ ಆಗಿ ನಮ್ಮ ಡ್ರೂ ಮ್ಯಾಕಿಂಟೈರ್ ಅವರು ಇಂಟರ್ನೆಟ್ ಅಲ್ಲಿ ಹೋಗ್ತಾ ಇದ್ದಾರೆ ಅಂಡ್ ಅದು ನಿಜವಾಗ್ಲೂ ಎಲ್ಲರಿಗೂ ಕೂಡ ಇಷ್ಟ ಆಗ್ತಾ ಇದೆ. ನೆಕ್ಸ್ಟ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ರೇಟೆಡ್ ಆರ್ ಸೂಪರ್ ಸ್ಟಾರ್ ಎಡ್ಜ್ ಹಾಗೆ ನಮ್ಮ ಜಾನ್ ಮಾಕ್ಸ್ಲಿ ಅವರ ಬಗ್ಗೆ. ಅಂಡ್ ಇಂಟರ್ನೆಟ್ ಅಲ್ಲಿ ಇನ್ನ ಒಂದು ಸ್ಟೋರಿ ಕೂಡ ಓಡಾಡ್ತಾ ಇದೆ, ಅದ್ರ ಬಗ್ಗೆನೂ ಕೂಡ ಎಂಡಿಂಗ್ ಅಲ್ಲಿ ತಿಳಿಸ್ತೀನಿ. ನಿಮ್ಗೆ ಗೊತ್ತಿರಬಹುದು, ನಮ್ಮ ಎಡ್ಜ್ ಹಾಗೆ ಜಾನ್ ಮಾಕ್ಸ್ಲಿ ಇವರಿಬ್ರು ಕೂಡ ನಮಗೆ AEW ಕಂಪನಿಯಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಅದರಲ್ಲೂ ನಮ್ಮ ಜಾನ್ ಮಾಕ್ಸ್ಲಿ ಅವರು ಡಬ್ಲ್ಯೂ ಕಂಪನಿಯಲ್ಲಿ ಎಷ್ಟು ವರ್ಷ ಕೆಲಸ ಮಾಡಿದ್ರೋ ಅವರು AEW ಕಂಪನಿಯಲ್ಲಿ ಅದಕ್ಕಿಂತ ಜಾಸ್ತಿ ವರ್ಷ ಕೆಲಸ ಮಾಡಿರ್ತಕ್ಕಂತಹ ಸೂಪರ್ ಸ್ಟಾರ್ ಆಗಿದ್ದಾರೆ. ಅಂಡ್ ನಮ್ಮ ಎಡ್ಜ್ ಅವರ ಬಗ್ಗೆ ಮಾತಾಡೋದಾದ್ರೆ ಎಡ್ಜ್ ಅವರು ಅಫಿಷಿಯಲ್ ಆಗಿ ತನ್ನ ರಿಟೈರ್ಮೆಂಟ್ ನ ಅನೌನ್ಸ್ ಮಾಡಿ ಕಡೆದಾಗಿ ಶಿಎಂಎಸ್ ಅವರ ವಿರುದ್ಧ ಒಂದು ಅದ್ಭುತವಾದ ಮ್ಯಾಚ್ ನ ಕೊಟ್ಟು ಸ್ಮ್ಯಾಕ್ ಡೌನ್ ನಲ್ಲಿ ನಾನು ಡಬ್ಲ್ಯೂ ಕಂಪನಿಯಿಂದ ರಿಟೈರ್ಡ್ ಆಗಿದ್ದೀನಿ ಅಂತ ಹೇಳಿ ತನ್ನ ಫ್ರೆಂಡ್ ಕ್ರಿಶ್ಚಿಯನ್ ಅವರ ಜೊತೆ ಮ್ಯಾಚ್ ಆಡೋದಕ್ಕೆ ಅವರ ಜೊತೆ ಬುಕ್ಕಿಂಗ್ ನ ಪಡೆಯೋದಕ್ಕೆ AEW ಕಂಪನಿಗೆ ಹೋದವರು. ಅಂಡ್ ಎಡ್ಜ್ ಅವರು ಕೂಡ ಆದಷ್ಟು ಬೇಗ ಡಬ್ಲ್ಯೂ ಕಂಪನಿಗೆ ಬರ್ತಾರೆ ಅಂತ ರೂಮರ್ಸ್ ಗಳು ಬರ್ತಾ ಇದೆ. ಬರ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ರೆಸ್ಲಿಂಗ್ ಅಲ್ಲಿ ನೆವರ್ ಸೇ ನೆವರ್ ಅಲ್ವಾ. ಸೊ ಎಡ್ಜ್ ಅವರು ಕೂಡ ರಿಟೈರ್ಡ್ ಆಗೋದಕ್ಕಿಂತ ಮುಂಚೆ ಒಮ್ಮೆ ಆದ್ರೂ ನಮಗೆ ಡಬ್ಲ್ಯೂ ಕಂಪನಿಯಲ್ಲಿ ನೋಡೋದಕ್ಕೆ ಸಿಗ್ತಾರೆ ಅಂತ ಅನ್ಸುತ್ತೆ ನನಗೂ ಕೂಡ. ಸ್ಮ್ಯಾಕ್ ಡೌನ್ ನಲ್ಲಂತೂ ಅವರು ರಿಟೈರ್ಡ್ ಆಗೋದಿಲ್ಲ, ಆಗೋದಕ್ಕೆ ಬಯಸೋದಿಲ್ಲ ಅಂತಾನೂ ಕೂಡ ಅನ್ಕೋತೀನಿ. ಇನ್ನ ಒಂದು ಮ್ಯಾಚ್ ನಮಗೆ ಡಬ್ಲ್ಯೂ ಕಂಪನಿಯಲ್ಲಿ ಅವ್ರದ್ದು ನೋಡೋದಕ್ಕೆ
ನೋಡೋದಕ್ಕೆ ಸಿಗುತ್ತೆ. ಈಗಾಗಲೇ ಮಾತುಕತೆಗಳು ಕೂಡ ಶುರುವಾಗಿದೆ. ಅವರ ಕಾಂಟ್ರಾಕ್ಟ್ ಮುಗಿದ ಕೂಡಲೇ ಡಬ್ಲ್ಯೂ ಅವರು ಕೂಡ ಕರೆಯೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಇನ್ನು ನಮ್ಮ ಜಾನ್ ಮಾಕ್ಸ್ಲಿ ಅವರ ಬಗ್ಗೆ ಮಾತಾಡೋದಾದ್ರೆ ಜಾನ್ ಮಾಕ್ಸ್ಲಿ ಅವರು ಕೂಡ ಆದಷ್ಟು ಬೇಗ ಅಂದ್ರೆ ಅವರು ಕೂಡ AEW ಕಂಪನಿಯಲ್ಲಿ ಕಾಂಟ್ರಾಕ್ಟ್ ಮುಗಿಸ್ಕೊಂಡ್ರೆ ಡಬ್ಲ್ಯೂ ಅವರು 100% ಅವರನ್ನು ಕೂಡ ಆಫರ್ ಮಾಡ್ತಾರೆ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಎಡ್ಜಾಗೆ ಜಾನ್ ಮಾಕ್ಸ್ಲಿ ಅವರ ಕಾಂಟ್ರಾಕ್ಟ್ AEW ಕಂಪನಿಯಲ್ಲಿ ಇನ್ನೂ ಕೂಡ ಇದೆ. ಐ ಥಿಂಕ್ ಇನ್ನೂ ಕೂಡ ಒಂದು 2 ವರ್ಷನಾದ್ರೂ ಖಂಡಿತವಾಗ್ಲೂ ಇದೆ. ಅಂಡ್ ಈಗ ಡಬ್ಲ್ಯೂ ಇಂಟರ್ನಲ್ ಅಂದ್ರೆ ಡಬ್ಲ್ಯೂ ಒಳಗಡೆ ಕೆಲಸ ಮಾಡ್ತಿರ್ತಕ್ಕಂತಹ ಸೂಪರ್ ಸ್ಟಾರ್ಸ್ಗಳು ಹಾಗೆ ಎಂಪ್ಲಾಯೀಸ್ ಗಳೇ ಹೇಳ್ತಾ ಇದ್ದಾರಂತೆ ಬ್ಯಾಕ್ ಸ್ಟೇಜ್ ಅಲ್ಲಿ ಎಡ್ಜಾಗೆ ಜಾನ್ ಮಾಕ್ಸ್ಲಿ ಅವರ ರಿಲೇಟೆಡ್ ಯಾವುದೇ ರೀತಿಯ ಮಾತುಕತೆ ಇಲ್ಲ ಅಂತ. ಮಾತುಕತೆ ಯಾಕಿಲ್ಲ ಅಂದ್ರೆ ಅವರು ಇನ್ನೂ ಕೂಡ 2-3 ವರ್ಷ AEW ಕಂಪನಿಯಲ್ಲೇ ಇರ್ತಾರೆ, ಅದಕ್ಕೋಸ್ಕರ ಮಾತುಕತೆ ಆಗ್ತಾ ಇಲ್ಲ ಡಬ್ಲ್ಯೂ ಬ್ಯಾಕ್ ಸ್ಟೇಜ್ ಅಲ್ಲಿ ಎಡ್ಜಾಗೆ ಜಾನ್ ಮಾಕ್ಸ್ಲಿ ಅವರ ಬಗ್ಗೆ. ಬಟ್ ಯಾವಾಗಲೇ ಇವರ ಕಾಂಟ್ರಾಕ್ಟ್ AEW ಕಂಪನಿಯಲ್ಲಿ ಮುಗಿಯೋ ಹಂತಕ್ಕೆ ಬರುತ್ತೋ ಆಗ 100% ಡಬ್ಲ್ಯೂ ಅವರು ಎಡ್ಜಾಗೆ ಜಾನ್ ಮಾಕ್ಸ್ಲಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೇ ಮಾಡ್ತಾರೆ. ಸೊ ಹಾಗೇನಾದ್ರೂ ನಮ್ಮ ಎಡ್ಜಾಗೆ ಜಾನ್ ಮಾಕ್ಸ್ಲಿ ಅವರು ಸಾಕು ಕಣಪ್ಪ AEW ಕಂಪನಿಯಲ್ಲಿ ಇದ್ದಿದ್ದು, ನಾವಿವಾಗ ನಮ್ಮ ಮನೆ ಡಬ್ಲ್ಯೂ ಕಂಪನಿಗೆ ಹೋಗೋಣ ಅಂತ ಅನ್ಕೊಂಡ್ರೆ 100% ಅವರು ನಮಗೆ ಡಬ್ಲ್ಯೂ ಕಂಪನಿಯಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಎಡ್ಜ್ ಅವರ ಬಗ್ಗೆ ಗೊತ್ತಿಲ್ಲ ನೀವು ಎಷ್ಟು ಇಂಟ್ರೆಸ್ಟಿಂಗ್ ಆಗಿ ಕಾಯ್ತಾ ಇದ್ದೀರೋ ಅಂತ, ಬಟ್ ನಾನಂತೂ ಜಾನ್ ಮಾಕ್ಸ್ಲಿ ಅವರಿಗೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿ ಕಾಯ್ತಾ ಇದ್ದೀನಿ. ಒಂದು ಬಾರಿ ಅಂತೂ ಶೀಲ್ಡ್ ನ ರಿಯೂನಿಯನ್ ನನಗೆ ನೋಡೋದಕ್ಕೆ ಸಿಗ್ಲೇಬೇಕು. ಅಷ್ಟೇ ಅಲ್ಲ, ರಸ್ಸಲ್ ಮೇನಿಯಾನ ಮೈನ್ ಇವೆಂಟ್ ಮಾಡಲೇಬೇಕು. ರೋಮನ್ ರೈನ್ಸ್, ಡೀನ್ ಎಂಬ್ರೋಸ್ ಹಾಗೆ ಸ್ಯಾತ್ ರಾಲಿನ್ಸ್ ಅವರ ಈ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ಅದು ನನ್ನ ಆಸೆ. ಸೊ ಜಾನ್ ಮಾಕ್ಸ್ಲಿ ಅವರ ಕಾಂಟ್ರಾಕ್ಟ್ ಯಾವಾಗಲೇ AEW ಕಂಪನಿಯಲ್ಲಿ ಎಕ್ಸ್ಪೈರ್ ಆಗೋ ಹಂತಕ್ಕೆ ಬಂದ್ರೆ 100% ಡಬ್ಲ್ಯೂ ಅವರು ಅವರಿಗೆ ಹೊಸ ಕಾಂಟ್ರಾಕ್ಟ್ ನ ಆಫರ್ ಮಾಡೋದಕ್ಕೆ ಬಂದೇ ಬರ್ತಾರೆ. ಆಗ ಅದು ನಮ್ಮ ಜಾನ್ ಮಾಕ್ಸ್ಲಿ ಅವರ ಮೇಲೆ ಬಿಟ್ಟಿದ್ದು. ಅವರೇನಾದ್ರೂ ಓಕೆ ನಾನು ಡಬ್ಲ್ಯೂ ಕಂಪನಿಗೆ ಬರ್ತೀನಿ ಅಂತ ಒಪ್ಕೊಂಡ್ರೆ 100% ಅವರ ರಿಟರ್ನ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಇನ್ನು ನಮ್ಮ ಜಾನ್ ಸಿನಾ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು ಜಾನ್ ಸಿನಾ ಅವರ ರಿಟೈರ್ಮೆಂಟ್ ಟೂರ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಡಿಸೆಂಬರ್ 13ನೇ ತಾರೀಕಿನ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ನಮ್ಮ ಜಾನ್ ಸಿನಾ ಅವರು ರಿಟೈರ್ಡ್ ಆಗ್ತಾ ಇದ್ದಾರೆ. ಅಂಡ್ ಇಂಟರ್ನೆಟ್ ಅಲ್ಲಿ ಕೆಲವೊಂದಷ್ಟು ರೂಮರ್ಸ್ ಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಆ ರೂಮರ್ ಏನಪ್ಪಾ ಅಂದ್ರೆ ಜಾನ್ ಸಿನಾ ಅವರಿಗೆ ಎಡ್ಜ್ ಅವರ ಮೇಲೆ ಒಂದು ಮ್ಯಾಚ್ ಆಡೋದಕ್ಕೆ ಸಿಕ್ಕಾಪಟ್ಟೆ ಆಸೆ ಇದೆ. ಅದಕ್ಕೋಸ್ಕರ ಡಿಸೆಂಬರ್ 13ನೇ ತಾರೀಕು ಡಬ್ಲ್ಯೂ ಕಂಪನಿಯಿಂದ ಅವರು ರಿಟೈರ್ಡ್ ಆದ್ಮೇಲೆ ಎಡ್ಜ್ ಅವರ ಜೊತೆ ಮ್ಯಾಚ್ ಆಡೋದಕ್ಕೆ AEW ಕಂಪನಿಗೂ ಕೂಡ ನಮ್ಮ ಜಾನ್ ಸಿನಾ ಅವರು ಹೋಗ್ತಾರೆ ಅಂತ ರೂಮರ್ಸ್ ಗಳು ಬರ್ತಾ ಇದೆ. ಗೈಸ್ ನಾನು ಹೇಳ್ತಾ ಇಲ್ವಾ, ಸೆತ್ ರೋಲೆನ್ಸ್, ರೋಮನ್ ರೈನ್ಸ್, ಜಾನ್ ಸಿನಾ ಇವರೆಲ್ಲರೂ ಕೂಡ ಡಬ್ಲ್ಯೂ ಆಸ್ತಿ. ಇವ್ರು ಯಾರು ಕೂಡ ಡಬ್ಲ್ಯೂ ನ ಬಿಟ್ಟು ಬೇರೊಂದು ಕಂಪನಿಗೆ ಯಾವತ್ತೂ ಕೂಡ ಹೋಗೋದಿಲ್ಲ. ಇದಂತೂ ನೀವು ಬರ್ದಿಟ್ಕೋಬೇಡಿ. ಅಂಡ್ ನಮ್ಮ ಜಾನ್ ಸಿನಾ ಅವರು ಅಷ್ಟು ವರ್ಷದಿಂದ ಡಬ್ಲ್ಯೂ ನ ಬೆಳೆಸ್ಕೊಂಡು ಬಂದಿದ್ದಾರೆ. ಡಬ್ಲ್ಯೂ ಅವರು ಕೂಡ ಜಾನ್ ಸಿನಾ ಅವ್ರನ್ನ ಬೆಳೆಸಿದ್ದಾರೆ. ಅಂಡ್ ಈಗ ಎಡ್ಜ್ ಅವರ ಜೊತೆ ಮ್ಯಾಚ್ ಆಡೋದಕ್ಕೆ ಜಾನ್ ಸಿನಾ ಅವರಂತೂ 100% ಡಬ್ಲ್ಯೂ ಕಂಪನಿಯಿಂದ AEW ಕಂಪನಿಗೆ ಹೋಗೋದಿಲ್ಲ. ಇದಂತೂ ಬರ್ದಿಟ್ಕೊಳ್ಳಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.